ಸೀತಾರಾಮ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ವೀಕ್ಷಕರೇ, ಇವತ್ತಿನ ವಿಶೇಷ ನಿಮಗೆಲ್ಲ ಗೊತ್ತಿರೋ ಹಾಗೆ ಶಿವಾಜಿ ಮಹಾರಾಜರ ಜಯಂತಿ. ಮರಾಠಿಗರಿಗೆ ಒಂದು ರೀತಿ ಹೆಮ್ಮೆಯ ಮತ್ತು ಖುಷಿ ಪಡುವಂತಹ ವಿಚಾರ ಇವತ್ತು. ಎಲ್ಲರೂ ಕೂಡ ತಮ್ಮ ಮರಾಠಿಗರಲ್ಲಿ ಒಗ್ಗಟ್ಟೆಷ್ಟಿದೆ ಅಂತ ಪ್ರದರ್ಶನ ಮಾಡೋದಕ್ಕೆ ಉತ್ತಮವಾದ ದಿನ ಅಂದ್ಕೊಳ್ತಾರೆ. ಯಾಕೆಂದ್ರೆ ಹಿಂದುತ್ವವನ್ನ ಮತ್ತು ಶೌರ್ಯವನ್ನ ನೆನಪಿಸ್ಕೊಳ್ಬೇಕಾದ್ರೆ ಖಂಡಿತವಾಗ್ಲೂ ಶಿವಾಜಿ ಮಹಾರಾಜರನ್ನ ನೆನಪಿಸ್ಕೊಳ್ತಾರೆ. ಮರಾಠಿಗರು ಅಂದ್ರೆ ಭಾರಿ ವೀರರು ಅಂತ ತಮ್ಮನ್ನು ತಾವು ಹೆಮ್ಮೆಯಿಂದ ಕಾಣುವಂತಹ ಮರಾಠಿಗರಿಗೆ ಒಂದು ರೀತಿಯ ಹಬ್ಬದ ದಿನ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಆದ್ರೆ ಈ ಶಿವಾಜಿ ಮಹಾರಾಜರ ಬಗ್ಗೆ ನಿಮಗೆಲ್ಲ ಎಷ್ಟು ಗೊತ್ತಿದೆ? ಶಿವಾಜಿ ಮಹಾರಾಜರನ್ನ ಯುವಕರು ಇವ್ರು ನಮ್ಗೆ ಇನ್ಸ್ಪಿರೇಷನ್ ಅಂತ ಹೇಳ್ತಾರೆ. ಯಾಕೆ ಹಾಗೆ? ಅವ್ರಿಗೆ ಗೊತ್ತಿರೋ ಹಾಗೆ ಶಿವಾಜಿ ಮಹಾರಾಜರ ಒಂದು ಛವಿ ಏನಿದೆ, ಯಾವ ರೀತಿ ಇದೆ ಮತ್ತು ಅಸಲಿಗೆ ಅವರು ಯಾವ ರೀತಿ ಇದ್ರು, ಯುವಕರು ತಿಳ್ಕೊಳ್ಬೇಕಾದಂತಹ ಶಿವಾಜಿ ಮಹಾರಾಜರ ಫ್ಯಾಕ್ಟ್ಸ್ ಏನೇನಿದೆ ಅನ್ನೋದನ್ನ ನಿಮಗೆ ತಿಳಿಸುವಂತಹ ಒಂದು ಸಣ್ಣ ಪ್ರಯತ್ನ ನಾವಿವತ್ತು ಮಾಡ್ತಾ ಇದ್ದೀವಿ. ಅದಕ್ಕಾಗಿ ನನ್ನೊಟ್ಟಿಗೆ ಇವತ್ತು ಸ್ಟುಡಿಯೋದಲ್ಲಿರುವಂಥದ್ದು ಅಶೋಕ್ ಜೋತಾವರ್ ಸರ್, ನನ್ನ ಸಹೋದ್ಯೋಗಿ. ಬನ್ನಿ ಹಾಗಾದ್ರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಂಡು ಕಾರ್ಯಕ್ರಮನ ಶುರು ಮಾಡೋಣ. ಸರ್, ವೆಲ್ಕಮ್ ಟು ಪ್ರೋಗ್ರಾಮ್. ನಮಸ್ತೆ. ನಮಸ್ತೆ. ಸರ್, ಇವಾಗ ಶಿವಾಜಿ ಮಹಾರಾಜರು ಅಂದ ತಕ್ಷಣ ಫಸ್ಟ್ ನಿಮಗೆ ಏನು ಕಲ್ಪನೆ ಬರುತ್ತೆ? ಛತ್ರಪತಿ ಶಿವಾಜಿ ಮಹಾರಾಜ್ ಅಂತ ಏನ್ ಸೌಂಡ್ ಬರುತ್ತಲ್ಲ, ಆ ಒಂದು ಹೆಸರು ಬಂದ ತಕ್ಷಣ ಮೈ ಮೇಲೆ ಬೋರ್ಡ್ ಬಂದ್ಬಿಡುತ್ತೆ. ಎಸ್, ಆಫ್ ಕೋರ್ಸ್. ಬಿಕಾಸ್ ದ ಲೆಜೆಂಡ್ ಅನ್ನೋಕ್ಕಿಂತನೂ ಮಹಾರಾಷ್ಟ್ರದ ಸುತ್ತಮುತ್ತ ಏರಿಯಾಗಳು ಅಂದ್ರೆ ನಾರ್ತ್ ಕರ್ನಾಟಕ ಆಗಿರ್ಲಿ, ಆಮೇಲೆ ಅಂದ್ರೆ ನಾವು ಏನಂತೀವಿ ವಾಯುವ್ಯ ಕರ್ನಾಟಕ ಅಂತ ಹೇಳ್ತೀವಲ್ಲ, ಇಲ್ಲಿ ಸೊ ಛತ್ರಪತಿ ಶಿವಾಜಿ ಮಹಾರಾಜರನ್ನ ಪೂಜಿಸೋರು, ಭಕ್ತಿಯಿಂದ ಆರಾಧಿಸೋರು ತುಂಬಾ ಜನ. ಅವ್ರಲ್ಲಿ ನಾನು ಕೂಡ ಒಬ್ಬ. ಓಕೆನಾ? ಸೊ ಛತ್ರಪತಿ ಶಿವಾಜಿ ಮಹಾರಾಜರು ಅಂತ ಏನು ಒಂದು ಹೆಸರು ಬರುತ್ತಲ್ಲ, ಆ ಒಂದು ಹೆಸರು ಬಂದ ತಕ್ಷಣ ಮೈಂಡಲ್ಲಿ ಬರೋದು ಒಂದೇ, ಸಿಂಹ. ಸೂಪರ್. ಸಿಂಹ ಅನ್ನೋದಂದ್ರೆ ಬರೋದು ಮೈಂಡಲ್ಲಿ. ಯಾಕೆ ಸಿಂಹ? ನಾವೆಲ್ಲರೂ ಅನ್ಬೋದು, ಇಲ್ಲ ಹಿಂದುತ್ವ ಸಲುವಾಗಿ ಹಂಗೆ ಮಾಡಿದ್ರು, ಹಿಂದುತ್ವ ಸಲುವಾಗಿ ಹಿಂಗೆ ಮಾಡಿದ್ರು, ನಾವು ಹಿಂದೂಗಳು ಇವಾಗಿಲ್ಲಿ ಈ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ಇರಬೇಕು, ನಾವಿಲ್ಲಿ ಎಕ್ಸಿಸ್ಟಿಂಗ್ ಇದೀವಿ ಅಂತಂದ್ರೆ ಅದಕ್ಕೆ ಕಾರಣ ಶಿವಾಜಿ ಮಹಾರಾಜರು ಅಂತ ಎಲ್ಲ ಹೇಳ್ತಾರೆ. ಎಸ್, ಅಫ್ಕೋರ್ಸ್ ಇಟ್ಸ್ ಟ್ರೂ, ಇಟ್ಸ್ ಟ್ರೂ. ಯಾಕೆ ಈ ಮಾತು ಅಂತಂತಂದ್ರೆ, ಛತ್ರಪತಿ ಶಿವಾಜಿ ಮಹಾರಾಜರಿರುವಂತಹ ಕಾಲದಲ್ಲಿ ಮೊಘಲ್ ಶಾಹಿ, ಆದಿಲ್ ಶಾಹಿ, ನಿಜಾಮ್ ಶಾಹಿ, ಕುತುಬ್ ಶಾಹಿ, ಜಿಂಜಿಯಲ್ಲಿರುವಂತಹ ಅಲ್ಲೂ ಕೂಡ ಇಸ್ಲಾಂ ಆಡಳಿತ. ಸೊ ಇಷ್ಟೆಲ್ಲ ಒಂದು ಆಡಳಿತಗಾರರ ಮಧ್ಯದಲ್ಲಿ ಸಣ್ಣದೊಂದು ಏನಂತೀರ ನೀವು, ಪುಣೆಯಿಂದ ಸ್ಟಾರ್ಟ್ ಆದಂತಹ ಒಂದು ರಾಜ್ಯ. ಅದು ಜಾಗೀರ್ದಾರಿಯಿಂದ, ಯಾರು ಜಾಗೀರ್ದಾರಿ ಅಂದ್ರೆ ಯಾರು ಇವ್ರು ಜಾಗೀರ್ದಾರರು ಶಿವಾಜಿ ಮಹಾರಾಜರು ಅಂತಂತಂದ್ರೆ, ಆದಿಲ್ ಶಾಹಿ ಅಂದ್ರೆ ಬಿಜಾಪುರ ಆದಿಲ್ ಶಾಹಿಯ ಜಾಗೀರ್ದಾರರು. ಜಾಗೀರ್ದಾರರು ಅಂತ ಮಾತು ಬಂದಾಗ ಏನಾಗತ್ತೆ ಅಂತಂತಂದ್ರೆ, ಒಂದು ಜಹಾಗೀರ್ ಅಂದ್ರೆ ಒಂದು ಸಣ್ಣ ಪ್ರದೇಶ, ನಾವು ಬೆಳಗಾವಿ ಡಿಸ್ಟ್ರಿಕ್ಟ್ ಅಂತಾನು ಕರಿಬಹುದು. ಇವಾಗ ನಾವು ಡಿಸ್ಟ್ರಿಕ್ಟ್ ಅಂತಿದ್ವಿ, ಆವಾಗ ಜಹಾಗೀರ್ ಅಂತ ಕರಿತೀವಿ. ಆ ಒಂದು ಜಹಾಗೀರ್ದಾರರು ಆಗಿ ಶಿವಾಜಿ ಮಹಾರಾಜರನ್ನ ಅಪಾಯಿಂಟ್ ಮಾಡ್ತಾರೆ. ಅಪಾಯಿಂಟ್ ಮಾಡಿ ಬೆಂಗಳೂರಿಂದ ಪುಣೆಗೆ ಅವರನ್ನ ಶಿಫ್ಟ್ ಮಾಡಿ ತಾಯಿ ಜೀಜಾಮಾತೆ ಜೊತೆಗೆ ಬಂದು ಪುಣೆಯಲ್ಲಿ ನೆಲೆಸಿ, ಆಮೇಲೆ ನೋಡ್ರಿ, ಯಾವುದೇ ಒಂದು ರಾಜತ್ವ ಆಗ್ಲಿ ಏನೇ ಆಗ್ಲಿ ಅವಾಗಿನ ಸತ್ಯಗಳು ಅಂದ್ರೆ, ನಾನು ರಾಜ, ನಾನು ಹಿಂಗೆ ಮಾಡಬೇಕು, ನಾನು ಹಿಂಗೆ ಕರ ವಸೂಲಿ ಮಾಡಬೇಕು, ನಾನು ಹಿಂಗೆ ಒಂದೇನಂತೀರ ನೀವು ಅಯ್ಯಾಶಿಯನ್ನ ಮಾಡಬೇಕು. ಸೊ ಆ ಒಂದು ಏನಂತೀರ ನೀವು, ಒಂದು ಕೆಟ್ಟಾದ ವಾತಾವರಣದಿಂದ ಬೇಸತ್ತು ಮೇಲೆ ಪುಟುದ್ ಹೇಳ್ಬೇಕು ನಾವು ಅಂದ್ರೆ, ಅಟ್ ದಟ್ ಟೈಮ್ ಯಾರ್ಯಾರು ಅನ್ಯಾಯಕ್ಕೆ ಒಳಗಾಗಿದ್ರು ಅವ್ರ ಜೊತೆಗಿದ್ರು ಶಿವಾಜಿ ಮಹಾರಾಜರು. ಕೇವಲ ಹಿಂದೂಗಳು ಅಷ್ಟೇ ಅಲ್ಲ, ಎಲ್ಲರ ಜೊತೆಗಿದ್ರು ಶಿವಾಜಿ ಮಹಾರಾಜರು. ಅದು ಯಾವ ರಿಲಿಜನ್ ಆದ್ರೂ ಅಷ್ಟೇ, ನೊಂದು ಜನರ ಜೊತೆಗೆ. ಯಾಕಪ್ಪ ಈ ಮಾತು ಹೇಳ್ತಿದ್ದೀನಿ ಅಂತಂತಂದ್ರೆ, ಒಂದು ಇದ್ರ ಮೇಲೆ ಅಟ್ಯಾಕ್ ಆಗತ್ತೆ. ಏನಂತೀರ ನೀವು, ಕಲ್ಯಾಣ್ ಭಿವಂಡಿ ಅಂತ ನಾವು ಕರಿತೀವಲ್ಲ. ಸೊ ಕಲ್ಯಾಣ ಸುಬೇದಾರರು, ಜಹಾಗೀರ್ದಾರ್. ಸೊ ಆ ಒಂದು ಇಸ್ಲಾಮಿಕ್ ಸುಬೇದಾರ ಅವರು
ಕಲ್ಯಾಣ ಇದರದ್ದು ಏನಂತಾರೆ ನೀವು ಪ್ರದೇಶದ್ದು. ಸೊ ಅವ್ರ ಮೇಲೆ ಅಟ್ಯಾಕ್ ಮಾಡಿ ಅವರನ್ನ ಗೆಲ್ತಾರೆ. ಗೆದ್ದ ತಕ್ಷಣ ಛತ್ರಪತಿ ಶಿವಾಜಿ ಮಹಾರಾಜರ ಏನಂತೀರ ನೀವು ಯೋಧರು, ಇಲ್ಲಪ್ಪ ನಮ್ಮ ರಾಜ್ಯದ ಹೆಣ್ಮಕ್ಳನ್ನು ಕೂಡ ಗೆದ್ದ ತಕ್ಷಣ ಇವ್ರು ಹಿಂಗೆ ತಗೊಂಡು ಹೋಗ್ತಾರೆ, ಅವ್ರ ಹೆಣ್ಮಕ್ಳನ್ನ ನಾವು ತಗೊಂಡ್ ಬಂದಿದೀವಿ ಅಂತ ಹೇಳಿದಾಗ ನನ್ನ ವೀರರಿಂದ ತಪ್ಪು ನಡೆದೈತೆ ತಾಯಿ ಅಂತ ಹೇಳಿ ಆ ತಾಯಿಗೆ ನಮನ ಮಾಡಿ, ತಾಯಿ ನಿನ್ಗೆ ಹಜ್ ಯಾತ್ರೆಗೆ ನಾನು ಕಳಿಸ್ತೀನಿ, ನೀವು ಹೋಗಮ್ಮ ಅಂತ ಹೇಳ್ತಾರೆ. ಸೊ ಇಂಥ ಒಂದು ವ್ಯಕ್ತಿತ್ವವನ್ನ ಕೇವಲ ನಾವು ಏನಂತೀರ ನೀವು ಹಿಂದುತ್ವವಾದಿ ಅನ್ನೋದು ತಪ್ಪಾಗುತ್ತೆ. ತಿಳ್ಕೊಳ್ಳೋದು ತುಂಬಾ ಇದೆ, ಹಾಗೆ ಇನ್ನೂ ತಿಳ್ಕೊಳ್ಳೋದು ತುಂಬಾ ಇದೆ. ಬ್ರಾಡ್ ಮೈಂಡೆಡ್ ಅವರು 18 ಜಾತಿ ಪಗಡಿ ಅಂತಂದ್ರೆ ಪ್ರತಿಯೊಂದು ಜಾತಿದು ಕೂಡ ಪಗಡಿಯನ್ನ ಸುತ್ತಕೊಳ್ಳುವಂತ ಸ್ಟೈಲ್ ವೇರಿ ಆಗುತ್ತೆ. ಹೌದು. ಸೊ ಆ ರೀತಿ 18 ಜಾತಿಗಳದ್ದು 18 ಜಾತಿ ಪಗಡಿವಾಲೆ ಛತ್ರಪತಿ ಶಿವಾಜಿ ಮಹಾರಾಜರ ಒಂದು ಆಸ್ಥಾನದಲ್ಲಿ ಇದ್ರು. ಓಕೆ, ಅಂದ್ರೆ ಎಲ್ಲಾ ಜಾತಿ ಧರ್ಮದ ಜನ ಅವರೊಟ್ಟಿಗೆ ಕೆಲಸ ಮಾಡ್ತಾ ಇದ್ರು ಅಂಡ್ ಅವ್ರೆಲ್ರಿಗೂ ಈಕ್ವಲ್ ಪ್ರಯಾರಿಟೀಸ್ ಕೊಡ್ತಾ ಇದ್ರು. ಈಕ್ವಲ್ ಪ್ರಯಾರಿಟಿ ಕೊಡ್ತಾನೆ ಇದ್ರು ಅವರು. ಅಂದ್ರೆ ನೀನ್ ಹಿಂದೂ, ನೀನ್ ಮುಸ್ಲಿಮು ಅಥವಾ ನೀನ್ ಬೇರೆ ಎಲ್ಲಿಂದ ಬಂದವನು, ಅದು ಮೇಲ್ ಜಾತಿ ಕೀಳ್ ಜಾತಿ ಅದೆಲ್ಲ ಅವ್ರ ಹತ್ರ ಇರ್ಲಿಲ್ಲ. ಸೊ ಏನಕ್ಕೆ ನಾನು ಇವಾಗ ಅದೇ ಪಾಯಿಂಟಿಗೆ ಬರ್ತೀನಿ. ಶಿವಾಜಿ ಮಹಾರಾಜರ ಬಗ್ಗೆ ತಿಳ್ಕೊಂಡು ವ್ಯಕ್ತಿ ಕೇವಲ ಆತ ಹಿಂದುತ್ವವಾದಿ ಅಥವಾ ಹಿಂದೂಗೋಸ್ಕರ ಕೆಲಸ ಮಾಡಿದವನು, ಹಿಂದೂ ಜನರನ್ನ ಉಳಿಸ್ದವನು ಅಂತ ಮಾತ್ರ ಬಿಂಬಿಸ್ತಾ ಇದ್ದಾರೆ. ಇಟ್ ಮೈಟ್ ಬಿ ಅ ರಾಜಕಾರಣಿ. ಓಕೆ, ಅಂದ್ರೆ ಫಿಲ್ಟರ್ ಹಾಕಿ ತಮಗೇನ್ ಬೇಕೋ ಅಷ್ಟನ್ನ ಮಾತ್ರ ತೋರಿಸ್ತಾ ಇದ್ದಾರೆ. ಸೊ ಇದರಿಂದ ಅವ್ರ ಒಂದು ಹಿಸ್ಟ್ರಿ ತಪ್ಪಾಗಿ ಮುಂದಿನ ಜನರೇಷನ್ ಹೋಗೋದಿಲ್ವಾ ಸರ್? ಹೋಗುತ್ತೆ. ಅದಕ್ಕೇನೆ ಅಲ್ವಾ ಸ್ವಲ್ಪ ಶೋಗಳನ್ನ ನಾವು ಕೂಡ ಮಾಡೋದು, ಜನರಿಗೆ ಹೇಳ್ಬೇಕು. ಅಂದ್ರೆ ಹೂ ವಾಸ್ ಶಿವಾಜಿ ಮಹಾರಾಜ್, ವಾಟ್ ವಾಸ್ ಹಿಸ್ ಆರಾ? ಇಲ್ಲ ಮೇಡಮ್, ಅವರು ಏನಂತೀರ ನೀವು, ತಮ್ಮ ವಿರೋಧಿಗಳ ಹೆಣ್ಮಕ್ಕಳನ್ನ ತಾಯಿ ರೂಪದಲ್ಲಿ ನೋಡ್ತಿದ್ರು ಅವರು. ಅವರನ್ನ ಹೆಂಗ್ರಿ ನೀವು ಜಾತಿವಾದಿ ಧರ್ಮವಾದಿ ಒಂದ್ ಧರ್ಮಕ್ಕೆ ಸೀಮಿತ ಮಾಡ್ತೀರಾ? ಅದೇನ ಹೇಳ್ತಾ ಇರೋದು ಅಲ್ವಾ ಮೇಡಮ್. ಅವರಿಂದ ಕಲಿಯೋದು ತುಂಬಾ ಐತೆ. ಛತ್ರಪತಿ ಶಿವಾಜಿ ಮಹಾರಾಜರಿಂದ ಕಲಿಯೋದು ತುಂಬಾ ಐತೆ. ಅದರಲ್ಲಿ ಕೆಲವೊಂದು ಪಾಯಿಂಟ್ಸ್ ಹೇಳಿ. ಇವಾಗಿನ ಯುವಕರಲ್ಲಿ ಅಳವಡಿಸ್ಕೊಳ್ಳಲೇಬೇಕಾದಂತಹ ಶಿವಾಜಿ ಮಹಾರಾಜರ ಕೆಲವೊಂದಿಷ್ಟು ಅತ್ಯುತ್ತಮ ಗುಣಗಳು ಯಾವ್ಯಾವ? ಅತ್ಯುತ್ತಮ ಗುಣಗಳು ಅಂತಂದ್ರೆ ಪರಸ್ತ್ರೀಯರನ್ನ ತಾಯಿ ರೂಪದಲ್ಲಿ ನೋಡೋದು. ಓಕೆ, ಇದು ದೊಡ್ಡ ಮಸ್ಟ್ ಅಂಡ್ ಶುಡ್. ಏನಕ್ಕಂದ್ರೆ ಛತ್ರಪತಿ ಶಿವಾಜಿ ಮಹಾರಾಜರ ದೇಹಾಂತವಾದಾಗ ಅವರು ಈ ಒಂದು ಲೋಕವನ್ನ ತ್ಯಜಿಸಿ ಸ್ವರ್ಗಕ್ಕೆ ಹೋದಾಗ ಔರಂಗಜೇಬ ಕಿವಿ ಬಿತ್ತು, ಇಲ್ಲ ಛತ್ರಪತಿ ಶಿವಾಜಿ ಮಹಾರಾಜ್ ಕಾ ಇಂತಕಾಲ್ ಹೋಗ್ಯ. ಅವಾಗ ಔರಂಗಜೇಬ್ ಕೂಡ ಮಂಡಿ ಊರಿ ಯಾ ಅಲ್ಲಾ ಇಸ್ ಏನಂತಾರೆ ನೀವು ಪಾಕ್ ರೂಹ್ ಕೋ ಜನ್ನತ್ ನಸೀಬ್ ಕರ್ ಅಂತ ಹೇಳ್ತಾನೆ. ಅಂತ ಘಮಂಡಿ ಮನುಷ್ಯ ಕ್ರೂರಿ ಕೂಡ ಶಿವಾಜಿಗೋಸ್ಕರ ಪ್ರಾರ್ಥನೆ ಮಾಡಿದ್ರು. ಶಿವಾಜಿ ಮಹಾರಾಜರಿಗೋಸ್ಕರ ಪ್ರಾರ್ಥನೆ ಮಾಡ್ತಾರೆ. ಸೂಪರ್. ಸೊ ಮೊದಲೇದಾಗ ಅಳವಡಿಸ್ಕೋಬೇಕಾಗಿದ್ದು ಏನಪ್ಪಾ ಅಂತಂತಂದ್ರೆ ಪರಸ್ತ್ರೀಯರನ್ನ ನಾವು ತಾಯಿ ರೂಪದಲ್ಲಿ ನೋಡೋದು. ದಿಸ್ ಇಸ್ ವಾಟ್ ದ ಬಿಗ್ಗೆಸ್ಟ್ ಆಫ್ ದ ಬಿಗ್ಗೆಸ್ಟ್ ಥಿಂಗ್. ಯಾವ ದೇಶದಲ್ಲಿ ಹೆಣ್ಮಕ್ಳಿಗೆ ನಾವು ಏನಂತೀರ ನೀವು ಒಂದ್ ರೀತಿ ಗೌರವವನ್ನ ಕೊಡಲ್ವಾ, ಆ ದೇಶ ಉದ್ಧಾರ ಆಗಲ್ಲ ಅಲ್ವಾ? ಖಂಡಿತ. ಅದಕ್ಕೆ ಎಕ್ಸಾಂಪಲ್ಸ್ ತುಂಬಾ ರಾಷ್ಟ್ರಗಳಿದಾವೆ, ತುಂಬಾ ರಾಷ್ಟ್ರಗಳಿವೆ. ಆಮೇಲೆ ಅದೇ ರೀತಿ ಇವಾಗ ನೋಡಿ, ನಾನು ಏನಕ್ಕೆ ಈ ಒಂದು ಪರ್ಟಿಕ್ಯುಲರ್ ಮಾತು ಹೇಳಿದ್ನಪ್ಪ ಅಂತಂತಂದ್ರೆ, ಮೊನ್ನೆ ನಾವು ಮಣಿಪುರದಲ್ಲಿ ನೋಡಿದ್ವಿ ಯಾವ ರೀತಿ ಏನಂದ್ರೆ ನೀವು ಹೆಣ್ಮಕ್ಳ ಜೊತೆಗೆ ದುರ್ವ್ಯವಹಾರಗಳು, ಅದನ್ನೆಲ್ಲ ಹೇಳಕ್ ಕೂಡ ಆಗಲ್ಲ ಕ್ಯಾಮ್ರಾ ಮುಂದೆ ಅಲ್ವಾ? ಆಮೇಲೆ ನಿರ್ಭಯ ಆದ ತಕ್ಷಣ ಸಿಕ್ಕಾಪಟ್ಟೆ ಆದ್ವು ಸರ್. ಆ ನಿರ್ಭಯ ಅನ್ನೋದು ಒಂದು ಹೈಲೈಟ್ ಆಗಿದ್ ಬಿಟ್ರೆ ಅಂತ ನಿರ್ಭಯ ಕೇಸಸ್ ಎವ್ರಿ ಡೇ ಹ್ಯಾಪನ್ಸ್ ಇನ್ ಅವರ್ ಕಂಟ್ರಿ ಅಲ್ವಾ? ಎಸ್. ಸೊ ಮೊದಲು ನಾವು ಅರ್ಥೈಸ್ಕೊಳ್ಳೋದೇನಪ್ಪಾ ಅಂದ್ರೆ ಛತ್ರಪತಿ ಶಿವಾಜಿ ಮಹಾರಾಜರು ಅಂತಂದ್ರೆ ಒಂದೇ ಮಾತು, ಹೆಣ್ಣನ್ನ ತಾಯಿ ತರ ಗೌರವಿಸಿ. ಎರಡನೇದು ಅವರಲ್ಲಿರುವಂತಹ ಜಿದ್ದು, ಒಂದು ಏನಂತೀರ ನೀವು ಚಾಣಕ್ಷತನ. ಹೋಗ್ರಿ ಮೇಡಮ್, ಕೋಟಿ ಗಂಟ್ಲೆ ಏನಂತೀರ ನೀವು ಮೊಘಲ್ ಶಾಹಿದು 6 ಕೋಟಿ ಹೋಣಗಳ ಆಸ್ತಿ. ಹೋಣ ಅಂತ ಅಂದ್ರೆ ಅವಾಗಿನ ಕಾಲದ್ದು ಕೋಟಿ ಲೆಕ್ಕನ ಇಲ್ಲ, ಇದು ಏನಂತಾರೆ ನೀವು ಮನಿ
Okay. ಇವಾಗ ನಾವ್ ಹೆಂಗೆ ರೂಪಾಯಿ ಆಮೇಲೆ ನಾವ್ ಹೆಂಗೆ ಡಾಲರ್ಸ್ ಅಂತೀವಿ, ಅವಾಗಿನ ಕರೆನ್ಸಿ ಅವಾಗಿನ ಕರೆನ್ಸಿದು ಹೋಣ. ಒಂದು ಹೋಣ ಅಂತಂತಂದ್ರೆ ಇವಾಗ 16 ರಿಂದ 17 ಸಾವಿರ ರೂಪಾಯಿ ಆಗುತ್ತೆ. ಓಕೆ. ಸೊ 6 ಕೋಟಿ ಹೋಣಗಳ ಆಸ್ತಿ ಇರುವಂತಹ ಮೊಘಲ್ ಶಾಹಿ, 3 ಕೋಟಿ ಹೋಣಗಳ ಆಸ್ತಿ ಇರುವಂತಹ ಆದಿಲ್ ಶಾಹಿ, ನಿಜಾಮ್ ಶಾಹಿದ್ 2.5 ಕೋಟಿ, ಕುತುಬ್ ಶಾಹಿದ್ 1.5 ಕೋಟಿ. ಸೊ ಇಂಥದ್ರಲ್ಲಿ ಈ ಕೋಟಿಗಟ್ಟಲೆ ಇರುವಂತಹ ಹೋಣಗಳ ಆಸ್ತಿ ಉಳ್ಳಂತಹ ಒಂದೇನಂದ್ರೆ ಸಾಮ್ರಾಜ್ಯದ ವಿರುದ್ಧ ಛತ್ರಪತಿ ಶಿವಾಜಿ ಮಹಾರಾಜರು ತೋರಣಗಡ ಕಿಲ್ಲವನ್ನ ಫಸ್ಟ್ ಟೈಮ್ ತನ್ನ ಒಂದು ಮಿತ್ರ ಅಂದ್ರೆ ತನ್ನ ಒಂದು ಮಿತ್ರರ ಸಂಪುಟದಿಂದ ಗೆಲ್ತಾರೆ. ಯಾವ ಗಡ ಅಂತ ಹೇಳಿ ತೋರಣಗಡ ಕಿಲ್ಲ ಅಂತ ಕರಿತೀವಿ ನಾವು. ಆ ತೋರಣಗಡ ಕಿಲ್ಲವನ್ನ ಕಾಬೀಜ್ ಮಾಡಿದಾಗ ಅವರು ತಂದೆ ಶಹಾಜಿ ರಾಜೇ ಭೋಸ್ಲೆ ಅವರು ಒಂದೇನೋ ಏನಂತೀರ ನೀವು, ಒಂದು ಒಳದಾರಿಯಿಂದ ಅವ್ರಿಗೆ ಕೇವಲ 40,000 ಹೋಣಗಳನ್ನ ಕೊಡ್ತಾರೆ. ರಾಜ್ಯ ಕಟ್ಲಿಕ್ಕಿದು ಏನೋ ರಾಜ್ಯ ಕಟ್ಟೋದು. ಅದು ಎಂತ ರಾಜ್ಯಪ್ಪ ಅಂತಂತಂದ್ರೆ ಒಂದು 15 ರಿಂದ 20 ಕೋಟಿ ಹೋಣಗಳ ಒಡೆಯರಿರುವಂತಹ ಸುತ್ತಮುತ್ತಲಿನ ರಾಜರ ವಿರುದ್ಧ ಕೇವಲ 40,000 ಹೋಣಗಳು. ಅಂದ್ರೆ ಅಂತ ಚಾಣಾಕ್ಷತನ ಇವಾಗಿನ ಯುವಕರು ರೂಢಿಸ್ಕೋಬೇಕು. ಅಂದ್ರೆ ಇರೋದ್ರಲ್ಲಿ ನಾವು ಏನ್ ಬೆಸ್ಟ್ ಕೊಡ್ಬಹುದು ಅಂತ. ಇಲ್ಲಪ್ಪ ನಮ್ಮಪ್ಪ ನನಗೆ ದುಡ್ಡು ಮಾಡಿಟ್ಟಿಲ್ಲ, ಹೆಂಗ್ ಮಾಡೋದು? ತಪ್ಪದು. ಬುದ್ಧಿ ಉಪಯೋಗಿಸಿ. ನಿಮ್ಮಪ್ಪ ಇವತ್ತು ನಿಮ್ಗೆ 10 ರೂಪಾಯಿ ಕೊಡ್ಲಿ, ಹೋಗಪ್ಪ ಹೊರಗಡೆ ಏನಾದ್ರು ಮಾಡು ಅಂತ ಒಂದು 10 ರೂಪಾಯಿ ಕೊಟ್ಟರು ಕೂಡ ಅದನ್ನ ನಾನು 100 ರೂಪಾಯಿ ಹೆಂಗ್ ಮಾಡ್ಕೊಂಡ್ ಬರ್ಲಿ ಸಾಯಂಕಾಲ. ನೋಡ್ರಿ, ಅವಾಗಿನ ತರ ಇವಾಗ ಕತ್ತಿ ಹಿಡಿದು ಹೋರಾಡಬೇಕು ಬಡದಾಡ್ಬೇಕು ಅಂತಿಲ್ಲ ಅಲ್ವಾ? ಹೌದು. ಸೊ ಬುದ್ಧಿ, ಸ್ಮಾರ್ಟ್ ಯುಗ ಇದು. ಬುದ್ಧಿ ಉಪಯೋಗಿಸ್ಬೇಕು. ಸೊ ಇವೆರಡು ಏನಂತೀರ ನೀವು, ಕರೆಕ್ಟ್ ಆಗಿ ನಾವು ಹೋಗ್ಬಿಟ್ರೆ ನಮ್ಮ ದೇಶ ಎಲ್ಲಿಂದ ಎಲ್ಲಿಗೂ ಹೋಗುತ್ತೆ, ಉತ್ತಮಕ್ಕೆ ಹೋಗುತ್ತೆ. ಅದೇ ಛತ್ರಪತಿ ಶಿವಾಜಿ ಮಹಾರಾಜ್ ಕೇವಲ ಹಿಂದುತ್ವವಾದಿಗಳಂತ ಹೇಳಿ ಅವರನ್ನ ಏನಂತೀರ ನೀವು, ಸೊ ಒಂದು ಸಮಾಜ ದೂರ ಇಡ್ತಿರುತ್ತೆ, ಇನ್ನೊಂದು ಸಮಾಜ ನಮ್ಮೂರು ಅಂತ ಅಪ್ಕೊಂಡು ಅದೇನಂತೀರ ನೀವು, ಅವ್ರು ಏನ್ ಕಲಿಕೆಯನ್ನ ಹೇಳ್ಕೊಟ್ಟವ್ರು ಅದ್ ಯಾರು ಸಾಲನೆ ಮಾಡ್ತಿಲ್ಲ. ಓಕೆ. ಇವಾಗ ಸಮಾಜ, ಹೌದು, ಇವಾಗ ಸಮಾಜ ಅಂತ ಮೆನ್ಷನ್ ಮಾಡಿದ್ರಿ ಸರ್. ಒಂದ್ ಸಮಾಜನ ದೂರ ಮಾಡಿದ್ರೆ ಇನ್ನೊಂದ್ ಸಮಾಜನ ಅಪ್ಕೊಂತಾರೆ ಅಂತ. ಖಂಡಿತವಾಗ್ಲೂ ಈ ತರದ ವಾತಾವರಣ ಎಸ್ಪೆಷಲಿ ನಮ್ಮ ಬೆಳಗಾವಿ ಭಾಗದ ಗಡಿ ಭಾಗದಲ್ಲಿ ತುಂಬಾ ನೋಡ್ತೀವಿ. ಬಿಕಾಸ್ ನೀವು ಕನ್ನಡಿಗರು, ನಿಮ್ಗೆ ಸಂಬಂಧ ಇಲ್ಲ ಅನ್ನೋ ಲೆಕ್ಕದಲ್ಲಿ ಅವ್ರು ಮಾತಾಡ್ತಾ ಇರ್ತಾರೆ. ಆದ್ರೆ ಅವ್ರಿಗೆಲ್ಲ ಗೊತ್ತಿರಬೇಕು, ನಮ್ಮ ಕರ್ನಾಟಕದಾದ್ಯಂತನೂ ಕೂಡ ಶಿವಾಜಿ ಮಹಾರಾಜರ ಜಯಂತಿಯನ್ನ ಒಂದ್ ರೀತಿ ಹಬ್ಬದ ತರಾನೇ ಆಚರಿಸ್ತಾರೆ. ಮತ್ತೆ ಇನ್ನೊಂದು ಹೇಳ್ತೀನಿ ಮೇಡಮ್, ಶಿವಾಜಿ ಮಹಾರಾಜರ ತಂದೆ ಅಂದ್ರೆ ಏನಂತೀರಿ, ಶಹಾಜಿ ರಾಜೇ ಭೋಸ್ಲೆ ಅವರು ಬೆಂಗಳೂರಿನ ಒಂದು ಜಾಗೀರ್ದಾರರವರು. ಇವಾಗೇನು ಬೆಂಗಳೂರು ಅದರ ಜಾಗೀರ್ದಾರರವರು. ಆಮೇಲೆ ಅಲ್ಲಿಂದ ಶಿವಾಜಿ ಮಹಾರಾಜರನ್ನ ಪುಣೆ ಕಳಿಸ್ತಾರೆ. ಮತ್ತೆ ಒಂದು ವಾಡಿಕೆ ಇದೆ, ಅಂದ್ರೆ ಒಂದು ಏನಂತಾರೆ ನೀವು, ಜನಪದಿಯ ಒಂದು ಕತೆ. ಅಂದ್ರೆ ಸಾಂಬಾರ್ ಅಂತ ಹೆಸರು ಬಿದ್ದಿದೆ ಸಂಭಾಜಿ ರಾಜೇ ಅವರಿಂದ ಅಂತ. ಅಂದ್ರೆ ಸಂಭಾಜಿ ರಾಜೇ ಅಂತಂದ್ರೆ ಛತ್ರಪತಿ ಶಿವಾಜಿ ರಾಜೇ ಅವರ ಮಗ ಅಲ್ಲ, ಅವ್ರ ಅಣ್ಣ. ಅವರು ಏನಂತಾರೆ ನೀವು, ಅಫ್ಜಲ್ ಖಾನ್ ಮೊಹಮ್ಮದ್ ಇದ್ದವರು ಸಂಭಾಜಿ ರಾಜೆಯನ್ನ, ಮಹಾರಾಜ ಸಂಭಾಜಿ ರಾಜೇ ಅವರನ್ನ ಮೋಸದಿಂದ ಕೊಲ್ತಾರೆ. ಓಕೆನಾ? ಮೋಸದಿಂದ ಕೊಂದಾಗ ನನ್ನ ಅಣ್ಣನ್ನ ಕೊಂದಲ್ಲ ಅಂತ ಹೇಳಿ ಶಿವಾಜಿ ಮಹಾರಾಜರಲ್ಲಿ ಒಂದು ಇದನ್ ಬರುತ್ತೆ, ಅವನನ್ನ ಹೆಂಗಾದ್ರೂ ಮಾಡಿ ನಾನು ಇದು ಮಾಡಲೇಬೇಕು ಅಂತ, ಅವನ ಕೆಳಗೆ ಇಳಿಸ್ಲೇಬೇಕು, ಅವನಿಂದ ಆಡಳಿತವನ್ನ ಕಸಗಳ್ಳೇಬೇಕು ಅಂತ. ಸೊ ಅವಾಗ ಬಂದಾಗ ಛತ್ರಪತಿ ಶಿವಾಜಿ ಮಹಾರಾಜರು ಅದೇನು ಪ್ರತಾಪಗಡ ಕಿಲ್ಲೆ ಕೆಳಗಡೆ ಅಫ್ಜಲ್ ಖಾನ್ ಮೊಹಮ್ಮದಿ ಮತ್ತು ಅವ್ರ ನಡಬರಕಾದಂತಹ ಘಮಾಸಾನ್ ಯುದ್ಧ ಎಲ್ರಿಗೂ ಗುರುತು. ಸೊ ಛತ್ರಪತಿ ಸಂಭಾಜಿ ಮಹಾರಾಜರು ಅಂದ್ರೆ ಅವ್ರ ದೊಡ್ಡಪ್ಪ ಸಂಭಾಜಿ ರಾಜೇ. ಸೊ ಅವ್ರ ಹೆಸರ ಮೇಲೆನೆ ಸಾಂಬಾರ್ ಅಂತ ಹೆಸರು ಬಂದಿತ್ತಂತ ವಾಡಿಕೆಗಳಿವೆ, ಅಂದ್ರೆ ಕಥೆಗಳಿವೆ, ಜಾನಪದ ಕಥೆಗಳು. ಓಕೆ, ಸರಿ ಸರ್. ಇವಾಗ ಈ 2 ಸಮಾಜದ ಬಗ್ಗೆ ಮಾತಾಡ್ತಾ ಇದ್ವಿ. ಎಲ್ರೂ ಸೇರಿ ಆಚರಣೆ ಮಾಡೋದಿಕ್ಕೆ ಆಗೋದಿಲ್ವಾ? ಯಾಕೆ ಕನ್ನಡಿಗರನ್ನ ದೂರ ಇಡ್ತಾರೆ ಈ ಒಂದು ಆಚರಣೆಗಳಿಂದ? ಕೇವಲ ರಾಜಕೀಯ ಮಾಡೋದಿಕ್ಕ ಅಷ್ಟೇ ಇರೋದ್ರಿ, ರಾಜಕೀಯ ಅಷ್ಟೇ.
ಮತ್ತೆ ಮೊದಲಿದ್ದು ಹೇಳ್ಬೇಕಪ್ಪ ಅಂತಂತಂದ್ರೆ ಶಿವಾಜಿ ಮಹಾರಾಜರು ಹೇಳಿಲ್ಲ ಮರಾಠಿಗರಷ್ಟೇ ಒಂದ್ ಕಡೆ ಇರಬೇಕು, ಬೇರೆ ಭಾಷಿಗರೆಲ್ಲ ಬೇರೆ ಕಡೆ ಇರಬೇಕು ಹೇಳಿಲ್ಲ ಅವರು. ಅದೇ ನೀವೇ ಹೇಳ್ದಂಗೆ 18 ಪಗಡಿ ತೊಡುವಂತಹ ಜನ ಅದರಲ್ಲಿದ್ರು ಅಂತ. ಅದ್ರಲ್ಲಿ ಒಬ್ರು ಒಂದು ಆಸ್ಥಾನದಲ್ಲಿದ್ರು. ಸೊ ಆ ಒಂದು ಏನಂತೀರ ನೀವು ಒಂದು ಮಾತು ಈಗಿನ ಸಮಾಜಕ್ಕೆ ಯಾಕೆ ಬರ್ತಾ ಇಲ್ಲ. ಕರೆಕ್ಟ್. ವೀರ್ ಶಿವಾಜಿ ಅಂಬಾ ಭವಾನಿ ಅಂತ ಹೇಳ್ತಾ ಮರಾಠಿಗರು ನಾನು ಒಂದೇ ಒಂದು ಏನಂತಾರೆ ನೀವು ಕೋರಿಕೆ ಅವರಲ್ಲಿ, ಬ್ಯಾಡ್ರಪ್ಪ ನಿಮ್ಗೇನು ಮಹಾರಾಷ್ಟ್ರ ಅದು ಇದು ಅಲ್ವಾ, ಶಿವಾಜಿ ಮಹಾರಾಜರ ಹೆಸರನ್ನ ದಂಡಿಗಿಡಿ, ಪಕ್ಕಕ್ಕಿಡಿ. ಹೌದಾ? ಯಾಕೆ ಪಕ್ಕಕ್ಕಿಡ್ಬೇಕು? ದ ಓನ್ಲಿ ಥಿಂಗ್ ಇಸ್ ದಟ್ ಎಲ್ರು ಅವರನ್ನ ದೇವ್ರ ತರ ನೋಡ್ತಾರೆ. ಯಾವುದೋ ಒಂದು ಸಮಾಜ ಯಾವುದೋ ಒಂದು ಏನಂತೀರ ನೀವು ರಾಜ್ಯದ ಜನತೆಗೆ ಮನಸ್ಸಿನಲ್ಲಿ ವಿಷಬೀಜ ಬಿತ್ತಬೇಡಿ ಅವ್ರ ವಿರುದ್ಧ. ಯಾಕೆಂದ್ರೆ ಅವರು ಕೇವಲ ಮಹಾರಾಷ್ಟ್ರಕ್ಕೋಸ್ಕರ ಹೋರಾಡಿಲ್ಲ, ಇಲ್ಲ ರೀ, ಇಡೀ ಒಂದು ದೇಶಕ್ಕೋಸ್ಕರ ಹೋರಾಡ್ದಂಥವ್ರು, ಅಥವಾ ಇಡೀ ಒಂದು ಸಮಾಜವನ್ನ ಉಳಿಸ್ಕೋದಿಕ್ಕೆ. ಅಥವಾ ಅಷ್ಟೆಲ್ಲ ಇದ್ದವರು GDP ಗ್ರೋತ್ ಛತ್ರಪತಿ ಶಿವಾಜಿ ಮಹಾರಾಜರ ಟೈಮ್ ಅಲ್ಲಿ ಅಷ್ಟೇ ಫಾಲೋ ಮಾಡೋರಿದ್ರೆ ಅವ್ರದ್ದು 4 ಡಿಜಿಟ್ ಇದನ್ನದು ಏನಂತೀರ ನೀವು GDP ಗ್ರೋತ್ ಅವ್ರದ್ದು. ಒಂದಕ್ಕೆ ಒದ್ದಾಡ್ತಾ ಇದೀವಿ ನಾವು GDP ಗ್ರೋತ್ ಸಲುವಾಗಿ. ಅಷ್ಟೇ ಫಾಲೋ ಮಾಡೋರಿದ್ರೆ GDP ಗ್ರೋತ್ ಅಲ್ಲಿ ತೋರಿಸ್ರೋ, ಎಕನಾಮಿಕ್ಸ್ ಇಂಡಿಯನ್ ಎಕನಾಮಿ ಮೇಲೆ ತೋರಿಸ್ರಿ. ಕರೆಕ್ಟ್. ಏನು ಹೊಸ ಇನೋವೇಷನ್ಸ್ ಏನ್ ಮಾಡ್ತೀರಾ ಏನಿಲ್ಲ ಅದನ್ನ ನೋಡ್ರಿ. ಅದನ್ನೆಲ್ಲ ಬಿಟ್ಟು ಅವರು ಕೊಡ್ತಾ ಇದ್ದಂತ ಶಿಕ್ಷಣಕ್ಕೆ ಬೆಲೆ ಕೊಡುವಂತದ್ದಾಗಿರ್ಬೋದು, ಕಲೆಗೆ ಬೆಲೆ ಕೊಡುವಂತದ್ದಾಗಿರ್ಬೋದು, ವೀರತ್ವಕ್ಕೆ ಬೆಲೆ ಕೊಡುವಂತದ್ದಾಗಿರ್ಬೋದು, ಸಮಸ್ಯೆಗಳು ಬರ್ಲಿ ಒಗ್ಗಟ್ಟನ್ನ ತೋರಿಸ್ತಾ ಇದ್ರು ಅವರು. ಶಿವಾಜಿ ಮಹಾರಾಜರನ್ನ ನೋಡಿ ಕಲಿಯೋದು ತುಂಬಾ ಇದೆ, ಬಟ್ ಅದನ್ನ ಯಾಕೆ ಇವರು ಅಳವಡಿಸ್ಕೊಳ್ತಾ ಇಲ್ಲ? ಮುಹೂರ್ತ ಅಮಾವಾಸ್ಯ ಇವತ್ತು ಈ ಕೆಲಸ ಮಾಡಬಾರ್ದು ಆ ಕೆಲಸ ಮಾಡಬಾರ್ದು. ಆಲ್ಮೋಸ್ಟ್ ಆಲ್ ಛತ್ರಪತಿ ಶಿವಾಜಿ ಮಹಾರಾಜರು, ಇದು ಆನ್ ರೆಕಾರ್ಡ್ ಅಲ್ಲಿ ಹೇಳ್ತಿದ್ದೀನಿ ನಾನು, ಛತ್ರಪತಿ ಶಿವಾಜಿ ಮಹಾರಾಜರು ಏನಂತೀರ ನೀವು ಕೈಗೊಂಡಂತಹ ಯುದ್ಧಗಳು ಅಮಾವಾಸ್ಯ ರಾತ್ರಿನೇ. ಅದು ಸ್ಟ್ರಾಟಜಿನ ಸರ್? ಸ್ಟ್ರಾಟಜಿ ಮೇಡಮ್. ಕತ್ಲಿ ಇರುತ್ತೆ, ಎದುರಾಳಿಗಳಿಗೆ ಕಷ್ಟ ಆಗುತ್ತೆ ಅಂತ ಹೇಳಿ. ಏನಕ್ಕಂತಂದ್ರೆ ಕೇವಲ ಒಂದು ಮುಷ್ಟಿಯಟ್ಟಿರುವಂತ ಸೈನಿಕರು ಈ ಒಂದು ಕಡಿಮೆ ಸೈನಿಕರನ್ನ ಇಟ್ಕೊಂಡು ಲಾಸ್ಟ್ಗೆ ಛತ್ರಪತಿ ಶಿವಾಜಿ ಮಹಾರಾಜರು ಈ ಲೋಕವನ್ನ ತ್ಯಜಿಸಿದಾಗ ಸ್ವರಾಜ್ಯ ಅಂತ ಕರೀತಾರೆ ಅದಕ್ಕೆ. ಸ್ವರಾಜ್ಯ. ಮಹಾರಾಷ್ಟ್ರನೂ ಕೂಡ ಅಂದಿಲ್ಲ ಅವರು, ಸ್ವರಾಜ್ಯ. ಸೂಪರ್. ಮರಾಠಿಗರಲ್ಲಿ ಕೂಡ ಈ ಮಾತು ಹೇಳ್ಬೇಕಾದಂತ ಮಾತಿದು. ಮಹಾರಾಷ್ಟ್ರ ಅಂತ ಅಂದಿಲ್ಲ ಅವರು, ಸ್ವರಾಜ್ಯ ಅಂತ ಹೇಳವ್ರೆ. ಸೊ ಈ ಲೋಕವನ್ನ ತ್ಯಜಿಸಿದಾಗ ಅವರು ಏನಂತೀರ ಸ್ವರಾಜ್ಯದ ಆಸ್ತಿ ಮಿನಿಮಮ್ 4.5 ಕೋಟಿ ಹೋಣಗಳು. 40,000 ಸ್ಟಾರ್ಟ್ ಮಾಡಿರುವಂತ ಮೇಡಮ್ ಅದು ರಾಜ್ಯ. ಅದು ಕೇವಲ 40,000 ಹೋಣಗಳಿಂದ ಸ್ಟಾರ್ಟ್ ಮಾಡಿದಂತ ರಾಜ್ಯ 4.5 ಕೋಟಿಗೆ ಹೋಗುತ್ತದೆ. ಅದು ಚಾಣಾಕ್ಷತನ ಅವ್ರದ್ದು. ಅಂದ್ರೆ ಆ ಬುದ್ಧಿಮತ್ತೆ ಅಥವಾ ಆ ಮುಂದಾಲೋಚನೆ ಇವಾಗಿನ ಜನರಿಗೆ ತೋರಿಸ್ಕೊಡ್ಬೇಕು, ಅಂಡ್ ಅದನ್ನ ಅಳವಡಿಸ್ಕೊಳ್ಬೇಕು ಕೂಡ. ಯಾರು ಅಧಿಕಾರದ ಚುಕ್ಕಾಣಿಯನ್ನು ಹಿಡ್ಕೊಂಡಿರ್ತಾರೆ ಅದನ್ನ ಅವರು ಕೇವಲ ಮೇಡಮ್ ಇಲ್ಲ ರೀ ನಮ್ದು ಮಹಾರಾಷ್ಟ್ರ, ನಾವು ಛತ್ರಪತಿ ಶಿವಾಜಿ ಮಹಾರಾಜರನ್ನ ಫಾಲೋ ಮಾಡ್ತೀವಿ ಅಂತ ಹೇಳಿ ದಾಂಧಲೆ ಎಬ್ಸೋದಲ್ಲ ರೀ. ಆಮೇಲೆ ಇವ್ರು ಕೂಡ ಛತ್ರಪತಿ ಶಿವಾಜಿ ನೀವು ನೋಡ್ರಪ್ಪ ನಿಮ್ಮ ಇದನ್ನ ಮಾಡ್ಕೊಳ್ಳೋದೈತಲ್ಲ, ರಾಜಕೀಯ ಮಾಡ್ಕೊಳ್ಳೋದೈತಲ್ಲ, ನೀವು ಮಾಡ್ಕೊಳ್ಳಿ, ಬೇಡ ಅಂತ ಹೇಳ್ತಿಲ್ಲ. ಮರಾಠಿ ಭಾಷಿಗರು ಕನ್ನಡ ಭಾಷಿಗರಂತ ಮಾಡ್ಕೊಳ್ಳಿ, ಶಿವಾಜಿ ಮಹಾರಾಜರನ್ನ ಮಧ್ಯದಲ್ಲಿ ತರಬೇಡಿ. ಅದೇ ರೀತಿ ಪುಲಕೇಶಿಯನ್ನ ಇವ್ರು ತಗೊಂಡ್ ಬರ್ತವ್ರೆ, ನೀವು ಪುಲಕೇಶಿಯನ್ನ ಮಧ್ಯದಲ್ಲಿ ತರಬೇಡಿ. ಇಮ್ಮಡಿ ಪುಲಕೇಶಿನೇ ಬೇರೆ, ಛತ್ರಪತಿ ಶಿವಾಜಿ ಮಹಾರಾಜರನ್ನೇ ಬೇರೆ, ಕಿತ್ತೂರು ರಾಣಿ ಚೆನ್ನಮ್ಮನೇ ಬೇರೆ ಅಲ್ವಾ, ಸಂಗೊಳ್ಳಿ ರಾಯಣ್ಣನೇ ಬೇರೆ. ಇವ್ರನ್ನೆಲ್ಲ ಮಧ್ಯದಲ್ಲಿ ತರಬೇಡ್ರಿ. ಅವ್ರ ಫೋಟೋಗಳನ್ನ ಇಟ್ಕೊಳ್ಳೋದು, ಆಮೇಲೆ ನಿಮ್ಗೆ ಹೆಂಗ್ ಬೇಕಾದ ಪೊಲಿಟಿಕ್ಸ್ ಮಾಡೋದು ಸರಿಯಲ್ಲ. ಹೌದು, ಕರೆಕ್ಟ್ ಸರ್. ಇವಾಗ ಶಿವಾಜಿ ಮಹಾರಾಜರ ಬಗ್ಗೆ ತಿಳಿದುಕೊಳ್ಳಲೇಬೇಕಾದಂತಹ ಮುಖ್ಯವಾದ ಅಂಶ ಸರ್, ಇವಾಗ ರಾಜಕೀಯ ಮಾಡುವಂಥವ್ರಿಗೆ ಅನ್ವಯ ಆಗಬೇಕು, ಜೊತೆಗೆ ಜನಸಾಮಾನ್ಯರಿಗೂ ಕೂಡ ಅನ್ವಯ ಆಗಬೇಕು. ಅಂತಹ ಪಾಯಿಂಟ್ಸ್ ಏನಾದರೂ ಇದಾವ? ಒಗ್ಗಟ್ಟಿನಲ್ಲಿ ಬಲ. ಇದೊಂದೇ ಮಾತು. ಯಾಕಪ್ಪ ಅಂತಂತಂದ್ರೆ ಏನನ್ನ ಈ ಮಾತು ಹೇಳ್ತಿದ್ದೀನಿ ಅಂತಂದ್ರೆ, ಛತ್ರಪತಿ ಶಿವಾಜಿ ಮಹಾರಾಜರ ಅಂಗರಕ್ಷಕರು ಏನಂತೀರ ನೀವು? ಅಂಗರಕ್ಷಕರಲ್ಲಿ ಏನಂತೀರ ನೀವು? ಇನ್ನರ್ ಕೋರ್ ಪರ್ಸನ್ಸ್. ಅಂದ್ರೆ ಫಸ್ಟ್ ಒಂದು ರೌಂಡ್ ಆಗುತ್ತೆ, ಆಮೇಲೆ ಅದರ ಆದ ತಕ್ಷಣ ಇನ್ನೊಂದು ರೌಂಡ್ ಆಗುತ್ತೆ, ಚಕ್ರವ್ಯೂಹದ ತರ. ಆಮೇಲೆ ಲಾಸ್ಟ್ ಏನು 9 ಜನ ಇದ್ರಲ್ಲ ಅವ್ರು ಪಠಾಣ್ರು.
ಅಲ್ವಾ? ಸೊ ದೀಸ್ ಆರ್ ದ ಥಿಂಗ್ಸ್, ನಾವು ಅದನ್ನ ಎಕ್ಸಾಕ್ಟ್ ಆಗಿ ಗ್ಯಾದರ್ ಮಾಡ್ಕೋಬೇಕು. ನೋಡ್ರಿ ಮೇಡಮ್, ಅವಾಗ ಹಿಂದೂ ಮುಸ್ಲಿಂ ಅಂತ ಇರ್ಲಿಲ್ಲ. ಅನ್ಯಾಯಕ್ಕೆ ಒಳಗ ಯಾರ್ಯಾರಾಗಿದ್ರಲ್ಲ ಅವ್ರ ಪರವಾಗಿ ನಿಂತು ಯಾರು ಅನ್ಯಾಯ ಮಾಡೋದ್ರಲ್ಲ ಅವ್ರ ವಿರುದ್ಧವಾಗಿ ಛತ್ರಪತಿ ಶಿವಾಜಿ ಮಹಾರಾಜರು ಹೋರಾಟ ಮಾಡೋದು. ಇದನ್ನ ಅರ್ಥ ಮಾಡ್ಕೊಬೇಕು. ಮತ್ತು ಇನ್ನೂ ಒಂದು, ಜೀವನದಲ್ಲಿ ಸೋತಾಗ ಕುಗ್ಗದೆ ನಂದೆಲ್ಲ ಮುಗೀತು ನಾನು ಸತ್ತೆ ಅಂತ ಲೈಫನ್ನ ಎಂಡ್ ಮಾಡ್ಕೊಂಡ್ಬಿಡಂಗಿಲ್ಲ. ಯಾಕಪ್ಪ ಈ ಮಾತು ಹೇಳ್ತಿದ್ದೀನಿ ಅಂತಂದ್ರೆ, ಮೊಘಲ್ರು ಏನಂತೀರ ನೀವು, ಮಿರ್ಜಾ ರಾಜೆ ಅಂತ ಬರ್ತಾರೆ. ಆದರೆ ಅವರು ಪ್ರಭು ಶ್ರೀರಾಮನ ವಂಶಜರಂತೆ ಅವರು. ಅಯ್ಯೋ ಮಿರ್ಜಾ ರಾಜೆ ಅವರನ್ನ ಇಲ್ಲಿ ಸೌತ್ಗೆ ಡೆಪ್ಯೂಟ್ ಮಾಡ್ತಾರೆ ಔರಂಗಜೇಬ ಸೌತ್ಗೆ ಡೆಪ್ಯೂಟ್ ಮಾಡಿದಾಗ ಛತ್ರಪತಿ ಶಿವಾಜಿ ಮಹಾರಾಜರನ್ನ ಒಂದು ಅವನದೇ ಆದಂಥ ಒಂದು ಕೂಟನೀತಿಯಿಂದ ಇದನ್ನ ಮಾಡ್ಕೊಂತಾನೆ. ಏನಂತೀರ ನೀವು, ಒಂದ್ ರೀತಿ ಹೈಜಾಕ್ ಮಾಡ್ಕೊಂಡು ಸೋಲೋ ಆಕಾರದಲ್ಲಿ ಬರ್ತಾರೆ ಶಿವಾಜಿ ಮಹಾರಾಜರು. ಅವಾಗ ಒಪ್ಪಂದ ಮಾಡ್ಕೊಂಡು ಇರುವಂತಹ 56 ಕಿಲ್ಲೆಗಳಲ್ಲಿ 36 ಕಿಲ್ಲೆಗಳನ್ನ ಮೊಘಲ್ ಶಾಹಿ ಬರೆದು ಕೊಡ್ತಾರೆ. ಯಾರು? ಶಿವಾಜಿ ಮಹಾರಾಜ. ಆಮೇಲೆ ಅವರನ್ನ ಇದಕ್ಕೆ ಆಗ್ರಾ ಕರ್ಕೊಂಡು ಹೋಗಿ ಛತ್ರಪತಿ ಶಿವಾಜಿ ಮಹಾರಾಜ್ ಮತ್ತು ಛತ್ರಪತಿ ಸಂಭಾಜಿ ಮಹಾರಾಜರನ್ನ ಆಗ್ರಾ ಕರ್ಕೊಂಡು ಹೋಗಿ ಅಲ್ಲೇ ಅವರನ್ನ ಏನಂತೀರ ನೀವು, ಕಾರಾಗೃಹದಲ್ಲಿ ನೂಕಿ ಮುಗಿಸ್ಬಿಡ್ಬೇಕು ಅಂತ ಅನ್ಕೊಂಡಿದ್ರು. ಅಲ್ಲಿಂದ ಅಪ್ಪ ಮಗ ಇಬ್ರು ತಪ್ಪಿಸ್ಕೊಂಡು ಬಂದು ಸ್ವರಾಜ್ಯವನ್ನ 36 ಕಿಲ್ಲೆ ಬರೆದು ಕೊಟ್ಟಿದ್ದನ್ನ 300 ಕಿಲ್ಲೆಗಳನ್ನಾಗಿ ಮಾಡ್ಕೊಂಡ್ರು. ಅದ್ರ ಸಣ್ಣ ವಿಚಾರಕ್ಕೂ ಇಲ್ಲ ಹುಡುಗಿ ಕೈ ಕೊಡ್ಲ್ರಿ ನನ್ಗೆ ಅಂತ ಹೇಳಿ ಲೈಫ್ ಹಾಳು ಮಾಡ್ಕೊಳ್ಳೋದು. ಅದೇ ರೀತಿ ಇಲ್ಲಪ್ಪ ನನ್ ಸಾಲ ಸಿಕ್ಕಾಪಟ್ಟೆ ಆಗೈತೆ, ಏನ್ ಮಾಡೋದು? ಏನಾಗತ್ತೆ, ಆಡ ಇಟ್ಟಿರೋದು ಓದತ್ತೆ ಅಷ್ಟೇ, ಮತ್ತೆ ಗಳಿಸ್ಕೊಬಹುದು. ಆದ್ರೆ ಪ್ರಾಣ ಹೋದ್ರೆ ಆಗಲ್ಲ. ಕರೆಕ್ಟ್. ಸ್ವಲ್ಪ ಗಟ್ಟಿತನ ಬೇಕು. ಆ ಶಿವಾಜಿ ಮಹಾರಾಜರಿಂದ ಕಲಿಯುವಂತಹ ಒಂದು ಮಾತದು. ತುಂಬಾ ಗಟ್ಟಿದ್ರಿ. ವಾಪಸ್ ಬಂದು ಮತ್ತೆ 36 ಕಿಲ್ಲೆಗಳನ್ನ ವಾಪಸ್ ತಗೊಂಡು ಅದ್ರ ಜೊತೆಗೆ 3,500-400 ಕಿಲ್ಲೆಗಳನ್ನ ಮತ್ತೆ ಕಾಬೀಸ್ ಮಾಡ್ಕೊಂತಾರಂತಂದ್ರೆ ಕರೆಕ್ಟ್. ಇವಾಗ ಈ ಸ್ಟೋರೀಸ್ ಅಲ್ಲಿ ನೀವು ಪದೇ ಅವರ ತಂದೆಯವ್ರ ಬಗ್ಗೆ ಕೂಡ ಉಲ್ಲೇಖ ಮಾಡ್ತಾ ಇದ್ದೀರಾ, ಶಾಹಿ ಮಹಾರಾಜರ ಬಗ್ಗೆ ಕೂಡ. ಸೊ ಶಹಾಜಿ ಅವ್ರ ಬಗ್ಗೆ ಅವರನ್ನ ನೋಡಿದ್ರೆ ಇವಾಗಿನ ತಂದೆಗಳು ಅಥವಾ ಪ್ಯಾರೆಂಟ್ಸ್ ಕಂಪ್ಲೀಟ್ ಆಗಿ ಕಲಿಯೋದು ಎಷ್ಟಿದೆ ಸರ್? ಕಲಿಯೋದು ನೋಡ್ರಿ ಮೇಡಮ್, ಪ್ಯಾರೆಂಟ್ಸ್ ಎಲ್ಲರೂ ಒಂದೇ. ಬಿಕಾಸ್ ನಾನೇನು ಕೇಳ್ತಾ ಇದ್ದೀನಿ ಅಂದ್ರೆ, ಅಲ್ಲ ಏನಪ್ಪಾ ಅಂತಂದ್ರೆ ಪ್ಯಾರೆಂಟ್ಸು ಥಿಂಕ್ ಮಾಡೋದು ಒಂದೇ, ನನ್ನ ಮಗ ಆರಾಮಾಗಿರ್ಲಿ, ನನ್ನ ಮಗಂದು ಇಲ್ಲ ಬಂದ್ರೆ ನನ್ನ ಮಗಳು ಚೆನ್ನಾಗಿ ಒಂದೇನೋ ಒಂದು 10,000-20,000 ನೌಕರಿ ತಗೊಂಡು ಆರಾಮಾಗಿರ್ಲಿ, ಸಾಮ್ರಾಜ್ಯ ಕಟ್ಟೋ ಮಾತಾಡಲ್ಲ. ಏನಕ್ಕೆ? ಅವ್ರ ಮಗನನ್ನ ಕಷ್ಟಪಡೋದು ನೋಡೋಕ್ಕಾಗಲ್ಲ ಅವ್ರಿಗೆ. ನೋಡ್ರಿ ಮೇಡಮ್, ಏನಾದರೂ ಒಂದು ಮಾಡಬೇಕು, ಏನಾದರೂ ಒಂದು ಸಾಧಿಸ್ಬೇಕು ಅಂತಂತಂದ್ರೆ ನಾವು ಅದ್ರ ಹಿಂದೆ ನಾವು ಓಡಲೇಬೇಕು. ಅದ್ರ ಜೊತೆಗೆ ಏನಂದ್ರೆ ನೀವು ಹೆಜ್ಜೆ ಹಾಕ್ಲೇಬೇಕು. ಅದು ಏನು ನೀಡ್ ಇರುತ್ತೋ, ಈಗಿನ ತಂದೆ ತಾಯಿಗಳು ಕೂಡ ನಾನು ಅದನ್ನೇ ಹೇಳ್ತಿರೋದು. ನೋಡ್ರಿ ಮೇಡಮ್, ಕಲಿಯೋದಕ್ಕೆ ಸಿಕ್ಕಾಪಟ್ಟೆ ಐತೆ ಜೀವನದಲ್ಲಿ. ಅದನ್ನೆಲ್ಲ ಬಿಟ್ಟು A ಫಾರ್ ಆ್ಯಪಲ್ B ಫಾರ್ ಬಾಲ್ ಅಂತಾನೆ ಹೇಳೋದಿಲ್ಲ. ಅಂದ್ರೆ ನಾನು ವ್ಯಂಗ್ಯವಾಗಿ ಹೇಳ್ತಾ ಇದ್ದೀನಿ ಈ ಮಾತನ್ನ. ಹುಡುಗರನ್ನ ಒಂದು ಬೌಂಡಲ್ಲಿ ಇಡಬೇಡಿ, ಬೌಂಡ್ರಿ ಹಾಕ್ಬೇಡಿ ಹುಡುಗರಿಗೆ. ಲೆಟ್ ದೆಮ್ ಬೌನ್ಸ್ ಅಂತೀರಾ? ಲೆಟ್ ದೆಮ್ ಬೌನ್ಸ್. ಹುಡುಗರು ಏನೋ ಒಂದು ಕಲ್ಕೊಂಡು ಬರ್ತಾರೆ. ನೀವು ಇದನ್ನ ಏನಂತಾರೆ, ನೀವು ಕನ್ನಡದ ಒಂದು ಸಿನಿಮಾ ಐತೆ, ಐ ಥಿಂಕ್ ಸೊ, ಯಾವುದೋ ಒಂದು ಸಿನಿಮಾ ಐತೆ, ಅದರಲ್ಲಿ ಅಪ್ಪನು ಕೇಳ್ತಾನೆ, ಅಪ್ಪ ಇದು ಹೂ ಹೆಂಗ್ ಬಿಡುತ್ತೆ ಅಂತ. ಫಸ್ಟ್ ರ್ಯಾಂಕ್ ರಾಜು. ಯಸ್, ಹೌದು, ಫಸ್ಟ್ ರ್ಯಾಂಕ್ ರಾಜು. ಸೊ ಆ ಫಿಲ್ಮ್ ಅಲ್ಲಿ ಅಪ್ಪ ಈ ಹೂ ಹೆಂಗ್ ಬಿಡುತ್ತೆ ಅಂತ ಕೇಳ್ತಾನೆ. ನೋಡ್ತಾನೆ, ಈ ಸಿಲೆಬಸ್ ಐತಾ? ಇಲ್ವಿಲ್ಲ, ಸಿಲೆಬಸ್ ಓಡ್ಕೋ. ಹಂಗ್ ಮಾಡ್ಬೇಡಿ, ಕಲ್ಸಿ ಹುಡುಗರಿಗೆ. ಸೊ ಈ ಒಂದು ಮಾತು. ಮತ್ತೆ ಆಮೇಲೆ ಹುಡುಗರಲ್ಲಿ ಇರುತ್ರಿ ಧೈರ್ಯ ಮಾಡೋ ಒಂದು, ಏನಕ್ಕಂದ್ರೆ ಅನುಭವ ಜಾಸ್ತಿ ಇರಲ್ಲ, ಕಡಿಮೆ ಅನುಭವ. ನಾ ಏನೋ ಒಂದು ಮಾಡ್ಬೇಕು, ಏನೋ ಒಂದು ಸಾಧಿಸ್ಬೇಕು ಅಂತ ಮನಸ್ಸಲ್ಲಿ ಇರುತ್ತೆ. ಆದವ್ರ ಮನಸ್ಸಿನಲ್ಲಿ ಬಂದಾಗ ಜಸ್ಟ್ ಪುಷ್, ಧೈರ್ಯ ತುಂಬಿ ಪುಷ್ ಮಾಡಿ. ಏನು ಲಾಸ್ ಆಗುತ್ತಾ? ಒಮ್ಮ ಆದ್ರೆ ಆಗ್ಲಿ, ಅದ್ರ ಸೆಕೆಂಡ್ ಟೈಮ್ ಅಂತೂ ಅವ್ನಿಗೆ ಬುದ್ಧಿ ಬಂದಿರುತ್ತೆ, ಕಲ್ತಿರ್ತಾರೆ ಮಾಡಿರೋ ತಪ್ಪಿಂದ. ಓಕೆ ಫೈನ್. ಇವಾಗ ಕೊನೆಯದಾಗಿ ಹೇಳಬೇಕು ಅನ್ನೋ ಹಾಗಿದ್ರೆ, ಶಿವಾಜಿ ಮಹಾರಾಜರನ್ನ
ಏನು ಜೈಕಾರ ಹಾಕೊಂಡು ಓಡಾಡ್ತಾ ಇರ್ತಾರೆ, ಅಥವಾ ಬೇಕು ಅಂತ ಮಸೀದಿಗಳ ಮುಂದೆ ಹೋಗ್ಬಿಟ್ಟು ಜೈ ಶಿವಾಜಿ, ಜೈ ಭವಾನಿ, ಜೈ ಶ್ರೀರಾಮ್ ಅಂತೆಲ್ಲಾನು ಮಿಕ್ಸ್ ಮಾಡಿ ಹಾಕ್ತಾ ಇರ್ತಾರೆ. ಸೊ ನೀವ್ ಹೇಳಿದ್ರಿ ಇವಾಗ ಇನ್ನೋರ್ ಕೋರಲ್ಲಿ ಪಠಾಣ್ರಿದ್ರು ಅಂತ ಹೇಳಿ. ಸೊ ಈ ಮೂಲಕ ಮುಸ್ಲಿಮರಿಗೆ ಏನ್ ಮೆಸೇಜ್ ಕೊಡಕ್ಕೆ ಇಷ್ಟಪಡ್ತೀರಾ? ಅಂಡ್ ಆ ರೀತಿ ಪುಂಡಾಟಿಕೆ ತೋರಿಸುವಂತಹ ಆ ಪುಂಡ್ರಿಗೆ ಏನ್ ಮೆಸೇಜ್ ಕೊಡಿ? ಮಾತು ಹೇಳ, ನಿಮ್ಗೆ ಇತಿಹಾಸ ಕರೆಕ್ಟಾಗಿ ಯಾರಿಗೂ ಸಿಗ್ತಾ ಇಲ್ಲ. ಈ ರೀತಿ ತಿರ್ಚ್ತಾ ಹೋದ್ರೆ ಈ ಯಂಗ್ ಜನರೇಷನ್ಗೆ ಏನ್ ಗೊತ್ತಲ್ಲ ಮೇಡಮ್, ದ ಸಿಂಪಲ್ ಥಿಂಗ್, ಎಲ್ಲಿ ಮಿಸ್ ಹೊಡಿತಿದೀವಿ ನಾವು ಎಜುಕೇಶನ್ ಅನ್ನ ಕೊಡೋದ್ರಲ್ಲಿ. ವಿ ಆರ್ ವಾಟ್ ಯು ಸೇ ದಟ್ ಗೆಟಿಂಗ್ ಡೌನ್ ಟು ಡೆಲಿವರ್ ದ ಎಜುಕೇಶನ್. ಎಜುಕೇಶನ್ ಕರೆಕ್ಟಾಗಿ ಕೊಡ್ತಾ ಇಲ್ಲ ನಾವು. ಕರೆಕ್ಟಾಗಿ ಎಜುಕೇಶನ್ ಕೊಟ್ರೆ ಎಲ್ಲ ಸಿಗುತ್ತೆ. ಓಕೆ, ಸೊ ಬುನಾದಿ ಗಟ್ಟಿ ಹಾಕಿ ಅಂತೀವಿ. ಬುನಾದಿ ಗಟ್ಟಿ ಇರಬೇಕು ಎಲ್ಲದಕ್ಕೂ. ಮೇನ್ ಅಂತಂದ್ರೆ ಎಜುಕೇಶನ್ ಮೇಡಮ್. ಎಜುಕೇಶನ್ ಕರೆಕ್ಟ್ ಆಗಿರ್ಲಿಲ್ಲಪ್ಪ ಅಂತಂದ್ರೆ ವಿ ಕಾಂಟ್ ಡು ಎನಿಥಿಂಗ್ ಅಲ್ವಾ? ಕರೆಕ್ಟ್. ಮತ್ತೆ ಇದರಲ್ಲಿ ಏನಪ್ಪಾ ಅಂತಂದ್ರೆ ಮುಸ್ಲಿಂ ಬಾಂಧವರಲ್ಲಿ, ಹಿಂದೂ ಬಾಂಧವರಲ್ಲಿ ಹೇಳೋದು ಒಂದೇ ಮಾತು ನೋಡ್ರಿ, ಎಲ್ಲರೂ ತಮ್ಮದೇ ಆದಂತಹ ಒಂದು ರಾಜಕೀಯವನ್ನ ಚಮಕಾಯಿಸೋದಕ್ಕೆ ನೋಡ್ತಿರ್ತಾರೆ. ಪ್ಲೀಸ್ ಅದಕ್ಕೆ ಬಲಿಯಾಗಬೇಡಿ. ಬಲಿಯಾಗಬೇಡಿ. ನಮ್ಮ ದೇಶಕ್ಕೆ ಏನು ಬೇಕೋ ಏನು ಬೇಡವೋ ಅದನ್ನು ನೋಡಿ. ನಮ್ಮ ದೇಶಕ್ಕೆ ಇನ್ನೂ ಆದರೂ ಕೂಡ ಏನಂತಾರೆ ನೀವು, ಬ್ರಿಟಿಷರು ಬಿಟ್ಟು ಹೋದಾಗಿಂದ್ರ ಬೇರೋಜ್ಗಾರಿ ತಪ್ಪಿಲ್ಲ, ಇಲ್ಲಿ ಒಂದು ಬಡತನ ಹೋಗಿಲ್ಲ, ದಾರಿದ್ರ್ಯತನ ಇನ್ನು ಹಾಗೆ ಇದೆ, ಶಿಕ್ಷಣ ಇನ್ನು ಸರಿಯಾಗಿ ಸಿಗ್ತಾ ಇಲ್ಲ, ಮೂಲ ಸೌಕರ್ಯಗಳು ಇನ್ನು ಎಷ್ಟೋ ಕಡೆ ಇನ್ನೂ ಕೂಡ ಮರೀಚಿಕೆ ಆಗಿದೆ. ಏನದು ಶೌಚ ಮುಕ್ತ ಭಾರತ ಅಂತ ಹೇಳ್ತಾರೆ, ಬಹಿರ್ ಶೌಚ ಮುಕ್ತ ಭಾರತ ಎಲ್ಲಿದೆ ಸರ್? ಇವಾಗ್ಲೂ ಹಳ್ಳಿಗಳ ಕಡೆ ಹೋದ್ರೆ ಎಷ್ಟು ಕೆಟ್ಟದಾಗಿದೆ ಪರಿಸ್ಥಿತಿಗಳು. ಮೇಲು ಕೀಳು ಅನ್ನೋದಿಲ್ಲ ಅಂತಾರೆ, ಎಷ್ಟು ಕಡೆ ಇವಾಗ ಮರ್ಯಾದೆ ಹತ್ಯೆಗಳಾಗ್ತಾ ಇಲ್ಲ. ಹೇಳಕ್ ಹೋದ್ರೆ ತುಂಬಾ ಇದೆ, ಬಟ್ ಸ್ಟೇಜ್ ಮೇಲೆ ನಿಂತ್ಕೊಂಡು ದೊಡ್ಡವ್ರು ಮಾತಾಡ್ತಾರೆ, ನಾವು ತುಂಬಾ ಮುಂದುವರೆದು ಬಿಟ್ಟಿದೀವಿ, ಜಗತ್ತಿರಿಗೆ ನೋಡ್ತಾ ಇದೆ ಅಂಡ್ ಆಲ್. ಪರವಾಗಿಲ್ಲ. ಇವಾಗ ಯಾಕೆ ಈ ಮಾತು ಬಂತಂದ್ರೆ ಎಕ್ಸಾಕ್ಟ್ ಆಗಿ ಅವ್ರೇನೋ ಸ್ಟೇಜ್ ಮೇಲೆ ಮಾತಾಡ್ತಾರೆ, ಲಕ್ಸರಿ ಕಾರನ್ನ ತಗೊಂಡು ಮತ್ತೆ ಬುರ್ರ ಅಂತ ಹೋಗ್ತಾರೆ. ಅವರನ್ನ ನಂಬ್ಕೊಂಡಂತ ಕಾರ್ಯಕರ್ತರು ಪೆಟ್ರೋಲ್ ಖಾಲಿ ಆಗಿ ಕಿಕ್ ಮಾಡಿದ ರೋಡ್ ಮೇಲೆ ಬಡತನ ಬೇಡ. ನೋಡಲ್ವಾ ಸರ್? ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲ ಮಾಹಿತಿಗಳಿಗೆ. ಸಾಕಷ್ಟು ಇತಿಹಾಸದ ಪುಟಗಳನ್ನ ಬಿಚ್ಚಿಟ್ರಿ. ವೀಕ್ಷಕರೇ, ಇವತ್ತು ನಡೆಸಿದಂತಹ ಈ ಕಾರ್ಯಕ್ರಮ ಶಿವಾಜಿ ಮಹಾರಾಜರ ಬಗ್ಗೆ ಒಂದು ಏನು ನೀವು ನೋಡ್ತಾ ಇದ್ರಿ, ಒಂದು ಬೇರೆಯದೇ ರೂಪ. ಆ ರೂಪ ನಿಜವಾಗಿಯೂ ಯಾವ ರೀತಿ ಇತ್ತು ಅನ್ನೋದನ್ನ ತಿಳಿಸುವಂತಹ ಸಣ್ಣ ಪ್ರಯತ್ನ ಇದಾಗಿತ್ತು. ಅವರ ಜಯಂತಿಯ ಅಂಗವಾಗಿ ಅವರಿಗೆ ನಿಜವಾಗ್ಲೂ ನೀವು ಗೌರವ ಕೊಡೋ ಹಾಗಿದ್ರೆ ಅವರ ಗುಣಗಳನ್ನ ಅಳವಡಿಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಅಂಡ್ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವುದಾದ್ರೂ ಮಾತು ಸರಿ ಅಥವಾ ತಪ್ಪು ಅಂತ ನಿಮ್ಗೆ ಅನ್ಸಿದ್ರೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ ತಿಳಿಸಬಹುದು ಅಂತ ಹೇಳ್ತಾ ಅಲ್ಲಿವರೆಗೂ ನೋಡ್ತಾ ಇರಿ ಹೇ ಸೀತಾರಾಮ್, ಇದು ಸತ್ಯದ ಕೈಗನ್ನಡಿ.